ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾವು ಮೇಲುಕೋಟೆಯ ಪ್ರಸಿದ್ಧವಾದ ಅಕ್ಕ ತಂಗಿ ಕೊಳ ನೋಡೋದಕ್ಕೆ ಬಂದಿದ್ದೀವಿ. ಈ ಎರಡೂ ಕೊಳಗಳು ನೋಡೋದಕ್ಕಂತೂ ತುಂಬಾ ಸುಂದರವಾಗಿದೆ. ಅಕ್ಕನ ಕೊಳ ಸ್ವಲ್ಪ ಚಿಕ್ಕದು, ಆದರೆ ತಂಗಿ ಕೊಳ ಒಂದು ಸ್ವಲ್ಪ ದೊಡ್ಡದಾಗಿದೆ. ನೋಡೋದಕ್ಕೆ ಕೂಡ ತುಂಬ ಶುಭ್ರವಾಗಿ ಕಾಣುತ್ತೆ. ಈ ಎರಡೂ ಕೊಳಗಳ ಅಕ್ಕಪಕ್ಕದಲ್ಲಿ ಎರಡು ಸುಂದರವಾದ ಮಂಟಪಗಳಿವೆ. ಇಲ್ಲಿನ ಕಂಬಗಳ ಕೆತ್ತನೆ ಕೂಡ ತುಂಬ ಆಕರ್ಷಕವಾಗಿ ಕಾಣುತ್ತೆ. ಜನ ತಮ್ಮ ಆಯಾಸವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅಂತ ಈ ಮಂಟಪದಲ್ಲಿ ಬಂದು ವಿಶ್ರಾಂತಿ ತಗೋತಾರೆ. ಬನ್ನಿ ಆತ್ಮೀಯರೇ, ಈಗ ಅಕ್ಕ ಮತ್ತು ತಂಗಿ ಕೊಳಗಳು ಹೇಗಿವೆ ಅಂತ ನೋಡೋಣ. ಮೊದಲಿಗೆ ಬರೋದು ಅಕ್ಕನ ಕೊಳ. ಈ ಕೊಳ ಒಂದು ಸ್ವಲ್ಪ ಹಸಿರಾಗಿ ಕಾಣಿಸುತ್ತೆ. ನೀರು ಅಷ್ಟೊಂದು ಶುದ್ಧವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ನೋಡೋದಕ್ಕೆ ಮಾತ್ರ ಅಕ್ಕನ ಕೊಳ ಮತ್ತು ತಂಗಿ ಕೊಳ ಎರಡೂ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಅಕ್ಕನ ಕೊಳ ಮತ್ತು ತಂಗಿ ಕೊಳ ಎರಡಕ್ಕೂ 4 ಕಡೆಯಿಂದ ಮೆಟ್ಲುಗಳಿವೆ. ನೋಡೋದಕ್ಕಂತೂ ತುಂಬ ಆಕರ್ಷಕವಾಗಿ ಕಾಣಿಸುತ್ತೆ. ನಮ್ಮ ಸಿನಿಮಾ ಮಂದಿಗಂತೂ ಈ ಕೊಳಗಳು ಒಂದು ಫೇವರೇಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಅನೇಕ ಚಿತ್ರಗಳು ಚಿತ್ರೀಕರಣವಾಗಿವೆ. ಈ ಅಕ್ಕ ತಂಗಿ ಕೊಳ ಯಾವಾಗ ನಿರ್ಮಾಣ ಆಯಿತು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆನೇ ಈ ಕೊಳ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಚೆಲುವರಸ ಎಂಬ ಚೋಳ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಆತ ಅಕ್ಕ ಮತ್ತು ತಂಗೀರನ್ನ ವಿವಾಹ ಆಗಿದ್ದ. ಒಂದು ದಿನ ರಾಜ ತನ್ನ 2 ಪತ್ನಿಯರಿಗೂ ಒಂದಷ್ಟು ದುಡ್ಡು ಕೊಟ್ಟು ಲೋಕ ಮೆಚ್ಚೋ ಕೆಲಸ ಮಾಡಿ ಅಂತ ಹೇಳ್ದ. ಆಗ ಅಕ್ಕ ತಂಗೀರಿಬ್ಬರೂ ಕೊಳ ಕಟ್ಸೋದಕ್ಕೆ ಮುಂದಾದ್ರು. ನಂತರ ಅವರು ಜಕಣಾಚಾರ್ಯನ್ನ ಕರೆಸಿದ್ರು. ಅಕ್ಕ ಕೆಲಸಗಾರರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ದೇವರ ನೇಮವನ್ನು ಕೂಡ ಸರಿಯಾಗಿ ಮಾಡಲಿಲ್ಲ. ಹಾಗಾಗಿ ದೇವರಿಗೆ ಕೋಪ ಬಂತು. ಅಕ್ಕ ಕಟ್ಟಿಸಿದ ಕೊಳದ ನೀರು ಕಪ್ಪಾಗಿತ್ತು. ಆದರೆ ತಂಗಿ ಮಾತ್ರ ತುಂಬ ಶ್ರದ್ಧೆ ಭಕ್ತಿಯಿಂದ ದೇವರನ್ನ ಪೂಜಿಸಿ ಕೊಳ ಕಟ್ಟಿಸಿದ್ಲು. ಇದಕ್ಕಾಗಿ ಶ್ರಮಿಸಿದ ಕೆಲಸಗಾರರನ್ನು ಕೂಡ ಚೆನ್ನಾಗಿ ನೋಡ್ಕೊಂಡ್ಳು. ಕೊಳದ ನೀರು ಸ್ಫಟಿಕ ಶುಭ್ರವಾಗಿತ್ತು. ಆ ಕೊಳದ ನೀರನ್ನ ದೇವರ ಪೂಜೆಗೆ ಅಭಿಷೇಕಕ್ಕೆ ಬಳಸ್ತಾರೆ. ಇದನ್ನ ನೋಡಿದ ಮೇಲೆ ಅಕ್ಕನಿಗೆ ಪಶ್ಚಾತ್ತಾಪ ಆಯಿತು. ಆಗ ಆಕೆ ದೇವರನ್ನ ಬೇಡ್ಕೊಂಡಾಗ ದೇವರು ಅಕ್ಕನ ಕೊಳದ ನೀರನ್ನ ದೇವಸ್ಥಾನಕ್ಕೆ ಸಂಬಂಧಿಸಿದ ಬಟ್ಟೆ ಬರಗಳನ್ನು ತೊಳೆಯೋದಕ್ಕೆ ಉಪಯೋಗಿಸೋದಕ್ಕೆ ಹೇಳ್ತಾನೆ. ಆ ಮೂಲಕ ಆಕೆಯ ಪಾಪ ಪರಿಹಾರವಾಗತ್ತೆ ಅಂತ ಅನುಗ್ರಹಿಸಿದ್ನಂತೆ. ಹೀಗಾಗಿ ಅಕ್ಕನ ಕೊಳದ ನೀರು ಬಟ್ಟೆ ಬರೆ ತೊಳೆಯೋದಕ್ಕೆ ಉಪಯೋಗ ಆಗತ್ತೆ. ಅಕ್ಕನ ಕೊಳದ ನೀರಲ್ಲಿ ನಾವು ಕಾಲು ಹಾಕ್ಬೋದು, ಕಾಲು ತೊಳ್ಕೊಬೋದು, ಆಟ ಆಡ್ಬೋದು. ಆದರೆ ಕೊಳದಲ್ಲಿ ಇಳಿಯೋ ಹಾಗಿಲ್ಲ. ಆದರೆ ತಂಗಿ ಕೊಳ ಮಾತ್ರ ನಾವು ಮುಟ್ಟೋ ಹಾಗೆ ಇಲ್ಲ. ಇಲ್ಲ, ಕಾಲಂತೂ ತೊಳ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಇದೇ ರೀತಿ ನಡ್ಕೊಂಡು ಬಂದಿದೆ. ತಂಗಿ ಕೊಳದ ನೀರನ್ನು ಪ್ರತಿದಿನ ಚೆಲುವನಾರಾಯಣನ ಅಭಿಷೇಕಕ್ಕೆ ಪೂಜೆಗೆ ಉಪಯೋಗಿಸ್ತಾರೆ. ನೋಡಿದ್ರಲ್ಲ ಆತ್ಮೀಯರೇ, ಒಳ್ಳೆ ಆಲೋಚನೆಗಳಿಗಿರೋ ಬೆಲೆ ಎಂಥದ್ದು ಅಂತ. ನಾವು ಮನಸ್ಸಲ್ಲಿ ಕೂಡ ಕೆಟ್ಟದನ್ನ ಯೋಚನೆ ಮಾಡಬಾರ್ದು. ಅದ್ರ ಫಲ ಕೆಟ್ಟದಾಗೇ ಇರುತ್ತೆ ಅಂತ ಈ ಕಥೆಯಿಂದ ನಾವು ತಿಳ್ಕೊಬಹುದು. ಈ ಎರಡೂ ಕೊಳಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ವ್ಯತ್ಯಾಸ ಕಾಣಿಸುತ್ತೆ. ಅಕ್ಕನ ಕೊಳ ಸ್ವಲ್ಪ ರಾಡಿ ಆಗಿರೋ ಥರ, ಕೊಳೆ ಆಗಿರೋ ಥರ ಕಾಣಿಸುತ್ತೆ. ಆದರೆ ತಂಗಿ ಕೊಳ ಮಾತ್ರ ತುಂಬ ಶುಭ್ರವಾಗಿ ಕಾಣಿಸುತ್ತೆ. ಅಕ್ಕ ತಂಗಿ ಕೊಳಗಳು ಚೆಲುವನಾರಾಯಣ ದೇವಸ್ಥಾನದಿಂದ ಸುಮಾರು 300 ಮೀಟರ್ ದೂರದಲ್ಲಿದೆ. ಯಾರೇ ದೇವಸ್ಥಾನಕ್ಕೆ ಬಂದರೂ ಸುಲಭವಾಗಿ ಈ ಕೊಳಗಳನ್ನು ನೋಡ್ಕೊಂಡು ಹೋಗ್ಬೋದು. ನಮಗಂತೂ ಈ ಕೊಳ ನೋಡಿ ತುಂಬಾ ಖುಷಿ ಆಯಿತು. ನೋಡಿದ್ರಲ್ಲ ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.